ವಂದೇ ಮಾತರಂ ಗೀತೆಗೆ ಸಂಬಂಧಪಟ್ಟಂತೆ ಲೋಕಸಭೆಯಲ್ಲಿ ಸಾಕಷ್ಟು ಚರ್ಚೆಗಳಾಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಮೊದಲ ಒಂದು ಸ್ಟೋರಿ ಇದೆ. ಮೊದಲ ಸ್ಟೋರಿಯನ್ನು ತೆಗೆದುಕೊಳ್ತಾ ಇದ್ದೀವಿ. ಪ್ರಮುಖ ಸುದ್ದಿ, ಬಂಕಿಂ ಚಂದ್ರ ಚಟರ್ಜಿ ರಚಿಸಿದಂತಹ ಗೀತೆಗೆ ಮತ್ತೆ ಮನ್ನಣೆ ಸಿಗತ್ತಾ? ವಂದೇ ಮಾತರಂ ಗೀತೆಯ ಒಂದು ರಾಜಕೀಯ ಜಟಾಪಟಿ ಏನು ನಡೀತಾ ಇತ್ತು, ಮತ್ತೆ ಆರಂಭವಾಗುತ್ತಾ ಅನ್ನುವಂತಹ ಪ್ರಶ್ನೆ ಈಗ ಎದುರಾಗ್ತಾ ಇರುವಂಥದ್ದು. ರಾಷ್ಟ್ರಗೀತೆಗೂ ಮುನ್ನ ವಂದೇ ಮಾತರಂ ಹಾಡೋದು ಇನ್ನು ಮುಂದೆ ಕಡ್ಡಾಯ ಅಂತ ಕೇಂದ್ರ ಸರ್ಕಾರ ನಿಯಮವನ್ನು ಅಳವಡಿಸ್ಕೊಳ್ತಾ ಇದೆ. ಅಂದರೆ ಈವರೆಗೆ ರಾಷ್ಟ್ರಗೀತೆಯನ್ನು ನಾವೇನು ಹಾಡ್ತಾ ಇದ್ವಿ, ಜನಗಣಮನ, ಅದಕ್ಕೂ ಮುನ್ನ ವಂದೇ ಮಾತರಂ ಹಾಡುವಂಥದ್ದನ್ನು ಕಡ್ಡಾಯ ಮಾಡಲಾಗ್ತಾ ಇದೆ. ಇದು ಶಾಲಾ ಕಾಲೇಜುಗಳಾಗಿರಬಹುದು ಅಥವಾ ಆಗಸ್ಟ್ 15 ಆಗಿರಬಹುದು. ಈ ರೀತಿಯಾಗಿ ಯಾವುದೇ ಒಂದು ರಾಷ್ಟ್ರೀಯ ಕಾರ್ಯಕ್ರಮಗಳು ಇರುವಂತಹ ಸಂದರ್ಭದಲ್ಲಿ ರಾಷ್ಟ್ರಗೀತೆಗೂ ಮುನ್ನ ಇದನ್ನು ಮೊಳಗಿಸಬೇಕಾಗತ್ತೆ. ಹೀಗಾಗಿ ಈ ಬದಲಾವಣೆಗೆ ಈಗ ಕೇಂದ್ರ ಸರ್ಕಾರ ಮುಂದಾಗ್ತಾ ಇದೆ. ಆದರೆ ಇದು ಮತ್ತೆ ರಾಜಕೀಯ ಜಟಾಪಟಿಗೆ ಏನಾದರೂ ಕಾರಣ ಆಗುತ್ತಾ ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ. ಬರೀ 2 ಚರಣ ಮಾತ್ರವಲ್ಲ, 3 ನಿಮಿಷ 10 ಸೆಕೆಂಡ್ನ ಪೂರ್ತಿ 6 ಚರಣಗಳನ್ನು ಹಾಡಲೇಬೇಕಾಗುತ್ತೆ. ವಂದೇ ಮಾತರಂಗೆ 150 ವರ್ಷದ ತುಂಬಿದ ಬೆನ್ನಲ್ಲೇ ಕೇಂದ್ರ ಗೃಹ ಸಚಿವಾಲಯ ಈ ಆದೇಶ ಹೊರಡಿಸ್ತಾ ಇದೆ. ರಾಷ್ಟ್ರಗೀತೆ ವಂದೇ ಮಾತರಂಗೆ 150 ವರ್ಷ ಪೂರ್ಣವಾಗಿರುವ ಹಿನ್ನೆಲೆಯಲ್ಲಿ ಅದರ ಗಾಯನಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಗೃಹ ಸಚಿವಾಲಯ ಹೊಸ ನಿಯಮಗಳನ್ನು ಬಿಡುಗಡೆ ಮಾಡಿದೆ. ಅದರ ಅನ್ವಯ ಎಲ್ಲ ಸರ್ಕಾರಿ ಕಾರ್ಯಕ್ರಮಗಳು, ಶೈಕ್ಷಣಿಕ ಸಂಸ್ಥೆಗಳಲ್ಲಿ ತಕ್ಷಣದಿಂದಲೇ ಜಾರಿಗೆ ಬರುವಂತೆ ರಾಷ್ಟ್ರಗೀತೆ ಜನಗಣ ಮನಕ್ಕೂ ಮೊದಲು ವಂದೇ ಮಾತರಂ ಗೀತೆಯನ್ನು ಕಡ್ಡಾಯ ಮಾಡಲಾಗ್ತಾ ಇದೆ. ಕಡ್ಡಾಯವಾಗಿ ಮೊದಲಿನ 2 ಚರಣದ ಬದಲು 3 ನಿಮಿಷ 10 ಸೆಕೆಂಡ್ ಅವಧಿ ಹೊಂದಿರುವಂತಹ ಎಲ್ಲ 6 ಚರಣಗಳನ್ನು ಹಾಡಬೇಕಾಗತ್ತೆ ಅಥವಾ ಅದನ್ನು ನುಡಿಸಬೇಕಾಗತ್ತೆ ಅಂತ ಕೇಂದ್ರ ಸರ್ಕಾರ ಸೂಚಿಸಿದೆ. ಸರ್ಕಾರದ ಪ್ರಶಸ್ತಿ ಪ್ರದಾನ ಸೇರಿದಂತೆ ರಾಷ್ಟ್ರಪತಿಗಳು ಭಾಗಿಯಾಗುವಂತಹ ಎಲ್ಲ ಸಮಾರಂಭಗಳಲ್ಲಿ ಅವರ ಆಗಮನ ನಿರ್ಗಮನವಾಗುವಂತಹ ಸಂದರ್ಭದಲ್ಲಿ ವಂದೇ ಮಾತರಂ ಮೊಳಗಬೇಕಾಗತ್ತೆ. ಶಾಲಾ ಕಾಲೇಜುಗಳಲ್ಲೂ ಕೂಡ ಪ್ರಾರ್ಥನೆ ವೇಳೆಯಲ್ಲಿ ಈ ಗೀತೆಯನ್ನು ಹಾಡಬೇಕು. ಈ ವೇಳೆ ಎಲ್ಲರೂ ಕಡ್ಡಾಯವಾಗಿ ಎದ್ದು ನಿಲ್ಲಬೇಕಾಗತ್ತೆ. ಹೊಸ ನಿಯಮಾವಳಿಗಳಲ್ಲಿ ಇದನ್ನು ಉಲ್ಲೇಖ ಮಾಡಲಾಗಿದೆ. ಇನ್ನು ಜನಗಣ ಮನ ಈವರೆಗೆ ರಾಷ್ಟ್ರಗೀತೆಯಾಗಿತ್ತು. ಅದಕ್ಕೂ ಮುಂಚೆ ವಂದೇ ಮಾತರಂ ಹಾಡಬೇಕು ಅಂತ ಈಗ ಕೇಂದ್ರ ಸರ್ಕಾರ ನಿಯಮ ಜಾರಿ ಮಾಡಿದೆ. ಇನ್ನು ವಂದೇ ಮಾತರಂಗೆ ಸಂಬಂಧಪಟ್ಟಂತೆ ಇತಿಹಾಸದಲ್ಲಿ ಏನಿತ್ತು ಅಂತ, ಏನೇನಾಯಿತು ಈ ಬಗ್ಗೆ ಅಂತ ನೋಡೋದಾದರೆ, 1870ರಲ್ಲಿ ಬಂಗಾಳಿ ಕವಿಯಾಗಿರುವಂತಹ ಬಂಕಿಂ ಚಂದ್ರ ಚಟರ್ಜಿಯವರು ವಂದೇ ಮಾತರಂ ದೇಶಭಕ್ತಿಯ ಕವಿತೆಯನ್ನು ರಚನೆ ಮಾಡ್ತಾರೆ. ಅನೇಕ ಸ್ವಾತಂತ್ರ್ಯ ಹೋರಾಟಗಾರರು ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡುವಂತಹ ಸಂದರ್ಭದಲ್ಲಿ ಈ ಹಾಡು ಪ್ರತಿಯೊಬ್ಬರಿಗೂ ಕೂಡ ಉಸಿರಾಗಿತ್ತು ಅಂತ ಹೇಳಿದರೂ ಕೂಡ ತಪ್ಪಾಗೋದಿಲ್ಲ. ಇದರ ಅರ್ಥ, ತಾಯಿ ನಿನಗೆ ನನ್ನ ನಮನ ಅಂತ ಮಾತೃಭೂಮಿಯನ್ನು ಗೌರವಿಸುವಂತಹ ಉದ್ದೇಶ ಹೊಂದಿರುವ ಗೀತೆ ಇದು. ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಈ ಗೀತೆ ರಾಷ್ಟ್ರೀಯತೆಯ ಪ್ರಮುಖ ಸಂಕೇತ ಕೂಡ ಆಯಿತು. 1937ರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ವಂದೇ ಮಾತರಮನ್ನು ರಾಷ್ಟ್ರೀಯ ಗೀತೆಯಾಗಿ ಅಳವಡಿಕೆ ಮಾಡಿಕೊಳ್ತು. ವಂದೇ ಮಾತರಂ ಗೀತೆಯಲ್ಲಿ 6 ಚರಣಗಳು ಇವೆ. ಆದರೆ 4 ಚರಣಗಳಲ್ಲಿ ದುರ್ಗಾಮಾತೆಯ ಗುಣಗಾನದ ಅಂಶಗಳು ಇದ್ದಾವೆ. ಅಂದರೆ ಆ ಸಂದರ್ಭದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಬೇಕಾದ್ರೆ ಸಂಘರ್ಷದಲ್ಲಿ ಪಾಲ್ಗೊಳ್ಳುವಂತಹ ಸಂದರ್ಭದಲ್ಲಿ ದುರ್ಗಾಮಾತೆಯನ್ನು ಆ ಸಂದರ್ಭದಲ್ಲಿ ಯುದ್ಧಗಳಲ್ಲೂ ಕೂಡ ಸ್ಮರಿಸಲಾಗ್ತಾ ಇತ್ತು. ಹೀಗಾಗಿ ಬಂಕಿಂ ಚಂದ್ರ ಚಟರ್ಜಿಯವರು ದುರ್ಗಾಮಾತೆಯನ್ನು ಅಳವಡಿಕೆ ಮಾಡಿದರು. ಮುಸ್ಲಿಮರ ವಿರೋಧ ವ್ಯಕ್ತವಾಯಿತು ಇದಕ್ಕೆ. ಈ ಕಾರಣಕ್ಕೆ 4 ಚರಣಗಳನ್ನು ಕೈ ಬಿಡಲಾಗಿತ್ತು. ಈಗ ಆ 4 ಚರಣಗಳನ್ನು ಸೇರಿಸಿ ಕಡ್ಡಾಯವಾಗಿ 6 ಚರಣಗಳನ್ನು ಹಾಡಬೇಕು ಅಂತ ಕೇಂದ್ರ ಇದಕ್ಕೆ ಈಗ ನಿರ್ದೇಶನಗಳನ್ನು ಹೊರಡಿಸಿದೆ. ಇನ್ನು ಹೊಸ ನಿಯಮ ಏನು ಹೇಳುತ್ತೆ ಹಾಗಾದರೆ, ಇನ್ನು ಮುಂದೆ ವಂದೇ ಮಾತರಂನ ಎಲ್ಲ 6 ಚರಣಗಳನ್ನು 3 ನಿಮಿಷ 10 ಸೆಕೆಂಡ್ಗಳಲ್ಲಿ ಹಾಡಬೇಕು. ರಾಷ್ಟ್ರಪತಿಗಳು ಆಗಮಿಸುವ ಸಂದರ್ಭದಲ್ಲಿ ನಿರ್ಗಮನ ಅಥವಾ ತ್ರಿವರ್ಣ ಧ್ವಜಾರೋಹಣ, ಗವರ್ನರ್ ಭಾಷಣದ ವೇಳೆ ಗಾಯನ ಮಾಡಬೇಕಾಗತ್ತೆ. ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಪ್ರಾರ್ಥನೆ ವೇಳೆ ರಾಷ್ಟ್ರಗೀತೆಯಾಗಿರುವ ವಂದೇ ಮಾತರಮನ್ನು ತಪ್ಪದೇ ಹಾಡಬೇಕಾಗತ್ತೆ. ರಾಷ್ಟ್ರಗೀತೆ ಮತ್ತು ರಾಷ್ಟ್ರೀಯ ಗೀತೆ ಎರಡನ್ನೂ ಕೂಡ ಹಾಡಬೇಕಾದಂತಹ ಸಂದರ್ಭದಲ್ಲಿ ವಂದೇ ಮಾತರಮನ್ನು ಹಾಡಬೇಕಾಗತ್ತೆ. ರಾಷ್ಟ್ರಗೀತೆ ಜನಗಣ ಮನದ ರೀತಿಯಲ್ಲಿ ವಂದೇ ಮಾತರಂ ಮೊಳಗುವಾಗ ಎದ್ದು ನಿಂತು ಗೌರವ ಸಲ್ಲಬೇಕು. ಸಿನಿಮಾ ಹಾಗೂ ಸಾಕ್ಷ್ಯಚಿತ್ರಗಳ ಪ್ರಸಾರದ ವೇಳೆ ಮಧ್ಯದಲ್ಲಿ ವಂದೇ ಮಾತರಂ ಪ್ರಸಾರ ಆದರೆ ಎದ್ದು ನಿಲ್ಲಬೇಕು ಅಂತೇನಿಲ್ಲ. ಸರ್ಕಾರಿ ಹಾಗೂ ಖಾಸಗಿ ಕಾರ್ಯಕ್ರಮಗಳಲ್ಲಿ ಅಗತ್ಯ ಇದ್ದರೆ ಮಾತ್ರ ಗೀತೆಯ ಮುದ್ರಿತ ಪ್ರತಿಯನ್ನು ಸಭಿಕರಿಗೆ ವಿತರಣೆ ಮಾಡಬೇಕು. ಸೂಕ್ತ ಶಿಸ್ತಿನೊಂದಿಗೆ ಯಾವುದೇ ಕಾರ್ಯಕ್ರಮದಲ್ಲಾದರೂ ಕೂಡ ವಂದೇ ಮಾತರಂ ಗಾಯನಕ್ಕೆ ಅನುಮತಿ ಇದೆ ಅಂತ ಕೇಂದ್ರ ಸರ್ಕಾರ ಹೇಳ್ತಾ ಇದೆ. ಇನ್ನು ವಿಪಕ್ಷಗಳು ಇದಕ್ಕೆ ಹೇಳ್ತಾ ಇರುವಂಥದ್ದು ಏನು ಹಾಗಾದರೆ? ಯಾಕಂದರೆ ಲೋಕಸಭೆಯಲ್ಲೂ ಕೂಡ ನೋಡಿದ್ವಿ ನಾವು, ಈ ವಿಚಾರ ಸಾಕಷ್ಟು ಚರ್ಚೆಗೆ ಗ್ರಾಸ ಆಗಿತ್ತು. ವಿಪಕ್ಷಗಳು ಈಗಲೂ ಕೂಡ ಹೇಳ್ತಾ ಇರುವಂಥದ್ದು,
ವಂದೇ ಮಾತರಂ ಅನ್ನುವಂಥದ್ದು ನಮ್ಮ ದೇಶದ ಉಸಿರಿನಲ್ಲಿ ಈ ಹಿಂದಿನಿಂದಲೂ ಕೂಡ ಬೆರೆತು ಹೋಗಿದೆ. ಆದರೆ ಕೇಂದ್ರ ಸರ್ಕಾರ ಈಗ ಏನು ಟ್ಯಾರಿಫ್ ಹಾಕ್ತಾ ಇತ್ತು ಡೊನಾಲ್ಡ್ ಟ್ರಂಪ್ ಅವ್ರ ಜೊತೆಗೆ, ಏನು ಬ್ಯಾಕ್ ಟು ಬ್ಯಾಕ್ ಡೊನಾಲ್ಡ್ ಟ್ರಂಪ್ ಅವರು ಟ್ಯಾರಿಫ್ ಹಾಕಿದ್ರು, ಭಾರತಕ್ಕೇನು ಮುಜುಗರ ಆಯಿತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ನಾವೇನು ಪ್ರಶ್ನೆಗಳನ್ನು ಮಾಡ್ತಾ ಇದ್ದೀವಿ ಅದನ್ನು ಡೈವರ್ಟ್ ಮಾಡೋದಕ್ಕೆ ಈ ವಿಚಾರವನ್ನು ಮುನ್ನೆಲೆಗೆ ತರ್ತಾ ಇದ್ದಾರೆ ಅಂತ ಕಾಂಗ್ರೆಸ್ ಹಾಗೂ ಇನ್ನಿತರ ನಾಯಕರು ಇದನ್ನು ತೀವ್ರವಾಗಿ ಖಂಡಿಸ್ತಾ ಇದ್ದಾರೆ. ಕೆಲವರು ಸ್ವಾಗತ ಕೂಡ ಮಾಡಿದ್ದಾರೆ. ಇದರ ಜೊತೆಗೆ ಇದು ಕೇವಲ ದಿಕ್ಕು ತಪ್ಪಿಸುವಂಥದ್ದು, ಡೈವರ್ಟ್ ಮಾಡುವಂಥದ್ದು ಬಿಟ್ಟರೆ ಇದರಲ್ಲಿ ಬೇರೆ ಏನೂ ಇಲ್ಲ. ರೂಪಾಯಿ ಮೌಲ್ಯ ಜಾಸ್ತಿ ಆಗ್ತಾ ಇದೆ, ಚಿನ್ನದ ಬೆಲೆ ಜಾಸ್ತಿ ಆಗ್ತಾ ಇದೆ. ಈ ಎಲ್ಲದರ ನಡುವೆ ಟ್ರೇಡ್ ಡೀಲು, ಡೈರಿ ಸೆಕ್ಟರ್ ಆಗಿರ್ಬೋದು, ಫಾರ್ಮ್ ಸೆಕ್ಟರ್ ಆಗಿರ್ಬೋದು, ಇದೆಲ್ಲವನ್ನು ಓಪನ್ ಮಾಡಿದ್ದಾರೆ. ಇದರಿಂದ ನಮ್ಮ ರೈತರಿಗೆ ತುಂಬ ನಷ್ಟ ಆಗುತ್ತೆ. ಇದನ್ನು ಡೈವರ್ಟ್ ಮಾಡೋದಕ್ಕೆ ಈ ರೀತಿ ಮಾಡಲಾಗ್ತಾ ಇದೆ ಅಂತ ವಿಪಕ್ಷದವರು ಆಕ್ರೋಶ ಹೊರಹಾಕ್ತಾ ಇದ್ದಾರೆ.